ಅಗತೀರ್ಥ ಗ್ರಾಮದ ನೀರಿನ ಸಮಸ್ಯೆಗೆ ಯಾದಗಿರಿ ಸಿಇಒಯಿಂದ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ. 24 ಗಂಟೆ ಒಳಗಾಗಿ ನೀರಿನ ಸಮಸ್ಯೆಗೆ ಪರಿಹಾರ ನೀಡುವಂತೆ ಯಾದಗಿರಿ ಸಿಇಒಯಿಂದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಹೌದು ವೀಕ್ಷಕರೇ, ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗತೀರ್ಥ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಎಂಬ ಶೀರ್ಷಿಕೆಯಿಂದ ಬಿತ್ತಿದ ವರದಿಗೆ ಸ್ಪಂದಿಸಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಗ್ರಾಮಸ್ಥರು. ಸ್ಥಳಕ್ಕೆ ಭೇಟಿ ನೀಡಿ ಯಾದಗಿರಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯಾಗೆ ಮುತ್ತಿಗೆ ಹಾಕಿ ವಾಗ್ವಾದ ನಡೆಸಿದರು. ನೀರಿನ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಪಟ್ಟು ಹಿಡಿದರು. 24 ಗಂಟೆಯೊಳಗೆ ಸಮಸ್ಯೆಗೆ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾದಗಿರಿ ಸಿಇಒ ಲವೀಶ ಒರ್ಡಿಯಾ. 24 ಗಂಟೆಗಳಲ್ಲಿ ಸಮಸ್ಯೆಗೆ ಪರಿಹಾರ ಬಗೆಹರಿಸುತ್ತೇನೆ ಎಂದು ಮಾತು ಕೊಟ್ಟ ದಕ್ಷ ಅಧಿಕಾರಿ ಯಾದಗಿರಿ ಸಿಇಒ ಲವೀಶ ಒರ್ಡಿಯಾ ನಂತರ ಮನೆಯಲ್ಲಿ ನಲ್ಲಿಯನ್ನ ವೀಕ್ಷಣೆ ಮಾಡಿದ್ರು. 24 ಗಂಟೆಗಳಲ್ಲಿ ಸಮಸ್ಯೆಗೆ ಪರಿಹಾರ ದೊರೆಯದಿದ್ದರೆ ಜಿಲ್ಲಾ ಪಂಚಾಯಿತಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಭೀಮ್ ಆರ್ಮಿಯಿಂದ ಖಡಕ್ ಎಚ್ಚರಿಕೆ ನೀಡಿದ ಹುಣಸಗಿ ತಾಲೂಕಾ ಅಧ್ಯಕ್ಷ ಸಿದ್ದಪ್ಪ ದೊಡ್ಡಮನಿ ಇತರರು ಇದ್ದರು. ವರದಿ ಹಣವಂತ ದೊರೆ. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ರಾತ್ರಿ 2-3 ಗಂಟೆಗೆ ತಗೋಬೇಕು ಸರ್. ಅಂದ್ರೆ ಈ ಕಡೆ ಹತ್ರ ಇರೋರಿಗೆ ಸಿಗ್ತಾವ, ಆ ಕಡೆ ಈ ಕಡೆ ಅರ್ಧ ಊರು 90% ಈ ಕಡೆ ಸರ್ ಊರು. ಈ ಕಡೆ 10% ಅವ್ರಿಗೆ ಮಾತ್ರ ಸಫಿಷಿಯಂಟ್ ಸ್ವಲ್ಪ ಲೆಕ್ಕಕ್ಕೆ ಬರ್ತದೆ ಸರ್. ನಾವು ಐತಿ ಸರ್, ನಾವು ಒಂದೂವರೆ ತಿಂಗಳು ಐತಿ ಸರ್. ಇಒ ಸಾವಿರ ಗಮನ ಐತಿ, ವಿಡಿಯೋ ಸಾವಿರ ಗಮನಕ್ಕೆ ಐತಿ. ನೀರಿಲ್ಲ ಅಂಗನವಾಡಿ ಬಂದ್ ಮಾಡಿ ಸರ್. ನೀರಿಲ್ಲ ಟೀಚರ್ ಅದ್ರೆ ವರ್ಷ ಆಯ್ತ್ರಿ. ನೀರಿನ ಭಾಳ ತಿಪ್ಪಲ ಅದ್ರಿ ನಮ್ಗ. ನಮ್ಮ ಊರಿಗೆ ಯಾವ MLA MP ಏನು ಮಾಡಲ್ರಿ. ಆಟೆ ಆಚಿದ್ದಾಗ ಬರ್ತಾರ ಹೋಗ್ತಾರ. ಏನ್ ನೀರಿನ ಯಾರು ವ್ಯವಸ್ಥೆ ಮಾಡಿಲ್ರಿ. ನಮ್ಗೆ ಸಂಡಸ್ ನಾವೊಬ್ರು ಸಂಘಟನೆ ನಾವು ಸರ್. ಅವರು ಈಗ ತಾತ್ಕಾಲಿಕ ಎಲ್ಲ ಟ್ಯಾಂಕರ್ ವ್ಯವಸ್ಥೆ ಮಾಡಿ ಸರ್. ಇವ್ರು ಹೇಳ್ತಾರೆ ಸರ್, ಆಮೇಲೆ ತಿರ್ಗಾ 2-3 ದಿನ ಇವರು ಬರಲ್ಲ, ಅವರು ಬರಲ್ಲ. ಅವ್ ಇಬ್ರಾಹಿಂ ಜೈಗೆ ಅವ್ರಿಗೂ ಫೋನ್ ಮಾಡ್ತೀವಿ ಸರ್, ಅವರು ರೆಸ್ಪಾನ್ಸ್ ಮಾಡಲ್ಲ. ಆಗಿದೆ ಅಂತ ಹೇಳ್ತಾರೆ ಸರ್. ಇವತ್ತು ನ್ಯೂಸ್ನವ್ರು ಕರ್ಸ್ಯಾರ ನೋಡ್ರಿ, ಕಂಪ್ಲೀಟ್ ಆಗಿದೆ, ನೀರು ಬರಕತ್ತಾವ ಮನೆಗೆ ಅಂತ ಕಸ. ಒಟ್ಟು ಸಿಬ್ಬಂದಿಗಳು ಸರ್. ನಮ್ಮೂರಿಗೆ ನೀರಿಲ್ಲ. ಈ ತರ ಮಿಸ್ಗೈಡ್ಲೈನ್ ಕೊಟ್ಟು ಯಾಕೆ ಜನರಿಗೆ ಇದು ಮಾಡ್ತೀರಿ ಸರ್? ಎಲ್ಲ ಖರ್ಚಾಗಿದೆ. ಈಗ ಫಸ್ಟ್ ಪೈಪ್ಲೈನ್ ಚಾಲೂ ಮಾಡಿಸಿ. ಟ್ಯಾಂಕರ್ ಬೇಕಾದ್ರೆ ಪೈಪ್ಲೈನ್ ಅವಶ್ಯಕತೆ ಇದಿಲ್ಲ. ಟ್ಯಾಂಕರ್ ಮೂಲಕನೇ ಸರ್ ನಮ್ಗೆ ಶಾಶ್ವತ ಪರಿಹಾರ ಬೇಕಲ್ಲ ಸರ್. ಶಾಶ್ವತ ನಾವು ಎಲ್ಲ ಜಲ್ದಾರೆ ಮಾಡ್ತಾ ಇದ್ದೀವಿ, ಅವಾಗ ಶಾಶ್ವತ ಪರಿಹಾರ ಆಗೇ ಆಗುತ್ತೆ. ಟ್ಯಾಂಕರ್ ಎಲ್ಲಿ ಇದೆಯಲ್ಲ ಖಾಸಿಗೆ ಬೋರ್ವೆಲ್ ಟೆಂಪ್ರರಿ ಸೊಲ್ಯೂಷನ್ ಇರ್ತದೆ ಬೇಸಿಗೆ ಕಾಲ್ಗೆ, ಅದು ಶಾಶ್ವತ ಆಗಲ್ಲ. ಮೇನ್ ಸೋರ್ಸ್ ಈಗ ಬೇಸಿಗೆ ಹೋದ್ಮೇಲೆ ಕಮ್ಮಿ ಸರ್. ಅಂದ್ರೆ ಕಾಲಕ್ಕೆ ಬರುತ್ತೆ ಸರ್. ಒಂದ್ ಕೊಡ ನೀರ್ ಬಂತಂದ್ರೆ ಇಷ್ಟು ಮಣ್ಣು ಬರುತ್ತೆ ಸರ್ ಕೊಡದಲ್ಲಿ. ಅದು ಬಂದ ಸರ್, ಅದು ಬಂದದ್ರ ಬೋರೆ ಇಲ್ರಿ ಅದು. ಅದು ಬೋರೆ ಇಲ್ಲ ಸರ್. ಅದು ಅಲ್ಲ ಹೋದ್ಸಲ ಸ್ಟಾರ್ಟ್ ಇತ್ತು, ಓನ್ಲಿ KV ಕಲೆಕ್ಷನ್ ಇದ್ದಿಲ್ಲ. ನಾನು AW ಹೇಳಿದ್ದೆ. ಇಲ್ರಿ ಬಂದೈತಿ, ಇದೆ ಸರ್, ಇತ್ತು. ಇದು ಭಾಳ ದಿನ ಐತ್ರಿ ಸರ್. ಇದು ಬಗೆನೇ ಇರಲ್ರಿ. ಹೆಣ್ಮಕ್ಳು ಬೇರೆ ನೀರು ಹೋಗ್ತಾರೆ, ಅವ್ರು ಇದ್ರ ಬೈದು ಹೆಣ್ಮಕ್ಳಿಗೆ ಒಳಗೆ ಕಳಿಸ್ತಾರೆ. ಅಗ್ನಿ ಪಂಚಾಯತಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಯಾದಗಿರಿ ಅವರು ಹಾಗೂ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಹುಣಸಗಿ ಅವರು ಇವತ್ತು ಅಗ್ನಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಕ್ಕೆ ಹೊರಟಿದ್ರು. ನಾವು ಅಗತೀರ್ಥ ಗ್ರಾಮದಿಂದ ಸ್ಥಳೀಯ ಗ್ರಾಮಸ್ಥರೆಲ್ಲರೂ ಸೇರಿ ನೀರಿನ ಸಮಸ್ಯೆ ಇದ್ದು ಸುಮಾರು 1 ತಿಂಗಳು 2 ತಿಂಗಳಿಂದ ನೀರಿನ ಸಮಸ್ಯೆ ಇತ್ತು. ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೂ ಹಾಗೂ ಸ್ಥಳೀಯ ಅಧಿಕಾರಿಗಳಿಗೂ ನಾವು ಅವ್ರ ಗಮನಕ್ಕೆ ತಂದರೂ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಿರಲಿಲ್ಲ. ನೀರಿನ ಸಮಸ್ಯೆ ಇದ್ದ ಕಾರಣ ನಾವು ಸ್ಥಳೀಯರೆಲ್ಲರೂ ಸೇರಿ ಆಮೇಲೆ ಬಿಂದಿಗೆ ಕೊಡಗಳು ತೊಗೊಂಡು ಗ್ರಾಮಸ್ಥರೆಲ್ಲರೂ ಅವ್ರ ವಾಹನಕ್ಕೆ ಒಂದು ಮುತ್ತಿಗೆ ಹಾಕುವಂಥ ಕೆಲಸ ಮಾಡಿದ್ದೀವಿ. ಆಗ ಅಧಿಕಾರಿಗಳು ಏನಂತಂದರೆ ನಾವು ಆದಷ್ಟು ಬೇಗ ಈ ನೀರಿನ ಸಮಸ್ಯೆನ ಬಗೆಹರಿಸ್ತೀವಿ, ಒಂದು 24 ಗಂಟೆ ಒಳಗಡೆ ಆಗಿ ಒಂದು ಭರವಸೆ ನೀಡಿದ್ದಾರೆ ನಮ್ಗೆ. ಅದಕ್ಕೆ ಒಂದು ವೇಳೆ ಬಗೆಹರಿಸದೇ ಇದ್ದರೆ ಜಿಲ್ಲಾ ಪಂಚಾಯತಿ ಮುಂದೆ ಒಂದು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನನ್ನ ಹೆಸರು ಸಿದ್ದಪ್ಪ ಬಿ ದೊಡ್ಡಮನಿ. ಅಲ್ಲ ಈಗ ನೀವು ಹೋಗಿ ನಿಲ್ಬೇಕಿಲ್ಲ ಸೈಟ್ ಮೇಲೆ ಒಂದು ತಾಸು 2 ತಾಸು ನಿಂತು ಕಲೆಕ್ಷನ್ ಮಾಡಿಸಿ ಅವ್ರ ಹತ್ರ ಹೋಗಿ ಅವ್ರ ಗೌಡ್ರಿಗೆ ಹೇಳಿ ಅಲ್ಲಿ ನೀವು ಸಾಯಂಕಾಲ ನಿಲ್ಲಿಯರು ಇಬ್ರು ಸೇರಿದ್ದು ನೀವು ಲೋಕಲ್ ಮಾಡಿ ನಮಗೆ ಹೇಳ್ತೀರಿ ಆಗಿದೆ, ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ.
ಆಯ್ತು DCB ಕಲೆಕ್ಷನ್ ಹೇಳಿ, ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಆಗಿದೆ ಇಲ್ಲಿ? ಆಫೀಸ್ ರಿವ್ಯೂ ಮಾಡ್ತಾರ